ನಂತರ ನೀವು 2 ರೀತಿಯಲ್ಲಿ ರಾಮ ಮಂದಿರದ ಅಕ್ಷತೆಯನ್ನು ಜೋಪಾನ ಮಾಡಿ ನಿಮ್ಮ ಮನೆಯನ್ನು ರಕ್ಷಿಸಿಕೊಳ್ಳಬಹುದು. ಮೊದಲನೆಯದಾಗಿ ಸ್ವಲ್ಪ ಅರಿಶಿಣ ಹಾಗೂ ತುಪ್ಪವನ್ನು ಅಕ್ಕಿಗೆ ಸೇರಿಸಿ ನೀವು ಅಕ್ಷತೆಯನ್ನು ಮಾಡಿಕೊಳ್ಳಿ. ಅಕ್ಷತೆಯನ್ನು ಒಂದು ಡಬ್ಬದಲ್ಲಿ ಹಾಕಿ ಅದಕ್ಕೆ ರಾಮ ಮಂದಿರದಿಂದ ಬಂದಂತಹ ಪವಿತ್ರ ಅಕ್ಷತೆಯನ್ನು ಬೆರೆಸಿ ನೀವು ದೇವರ ಮನೆಯಲ್ಲಿ ಇಡಬಹುದು. ಇದನ್ನು ದೂರ ಪ್ರಯಾಣ ಮಾಡುವ ಮನೆಯ ಸದಸ್ಯರ ಅಥವಾ ಮಕ್ಕಳ ತಲೆಯ ಮೇಲೆ ಹಾಕಿ ಹಾಗೂ ಯಾವುದಾದರೂ ಒಳ್ಳೆಯ ಕೆಲಸ ಮಾಡಲು ಹೊರಟಿದ್ದರೆ ಈ ಅಕ್ಷತೆಯನ್ನು ತಲೆಯ ಮೇಲೆ ಹಾಕಿಕೊಂಡು ಆಶೀರ್ವಾದ ತೆಗೆದುಕೊಳ್ಳಿ. ಎರಡನೆಯದಾಗಿ ಒಂದು ತಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಹಳದಿ ಬಣ್ಣದ ಬಟ್ಟೆಯನ್ನು ಇಡಿ. ಇಲ್ಲವಾದರೆ ಹಾಲು ಅರಿಶಿಣ ಬೆರೆಸಿ ಬಿಳಿ ಬಟ್ಟೆಗೆ ಹಚ್ಚಿ ಹಳದಿ ಬಟ್ಟೆಯನ್ನಾಗಿ ಮಾಡಿ ನಂತರ ಅದರಲ್ಲಿ ರಾಮ ಮಂದಿರದ ಅಕ್ಷತೆಯನ್ನು ಭದ್ರವಾಗಿ ಹಾಕಿ ಇಡಿ. ಅಕ್ಷತೆಯನ್ನು ಹಾಕುವಾಗ ಸೀತಾ ಮಾತಾ ಲಕ್ಷ್ಮೀ ಸ್ವರೂಪವಾದ್ದರಿಂದ ಮಹಾಲಕ್ಷ್ಮಿಯ ಜಪ ಮಾಡಿ.